ಏನ್ ಮಾಡುದ್ರಿ 12 ದೇವ್ರಿಗೆ ಹರಕೆ ಹೊತ್ತು ನಾನು ಒಂದು ಹೆಣ್ಣು ಮಗಳನ್ನ ಹಡ್ದೆ. ಮಗಳು ನೋಡಿದ್ರ ಕಡ್ಡಿಲೆ ಕೊರದಂಗ ಅದಾಳ. ಏನ್ ಮಾಡುದ್ರಿ ನಾವ್ನ ಮಗಳರೇ ಕುಂಟ್ ಹುಟ್ಟು ಬಿಟ್ಟಾಳ. ಆಕಿದೇ ಚಿಂತೆ ನನಗ. 2 ಎಕರೆ ಹೊಲ ಹಚ್ತೀನಿ ಅಂದ್ರ ಯಾ ಗಂಡಸು ಮದ್ವೆ ಆಲಕ್ ಮುಂದ್ ಬರಾಕ್ತಾ ಇರಲ್ಲ. ಯವ್ವ ಏ ಯವ್ವ ಏನ್ ಮಾಡಾಕತ್ತೆ ಒಳಗ ಹೊರಗ್ ಬಾಬೆ. ಯಾಕಪ್ಪ ಕುದ್ರಾಕತ್ತಿ? ಇಲ್ಲಿ ಸ್ವಲ್ಪ ಬಂದು ಕುಂದ್ರವ ಕೆಲಸ ಐತಿ. ಯಾಕಪ್ಪ ಏನ್ ಹೇಳ? ನಿನ್ನ ಮದ್ವಿ ಮಾಡಿ ಕೊಡ್ಬೇಕಂತ ವಿಚಾರ ಮಾಡಿನವ. ಬಿಡಯಪ್ಪ, ನನ್ನಂತಕಿನ ಯಾರ ಮದ್ವೆ ಆಗ್ಬೇಕು? ಏನಾಗೈತೋ ನಿನ್ನವನ ಅರ್ಬಿ ಅಂಗಡಿಯನ್ನ ಗೊಂಬಿದ್ದಂಗದಿ. ನಿನ್ ಯಾರು ಮದ್ವಿ ಅಕ್ಕಾರ ಅವ್ರಿಗೆ 2 ಎಕರೆ ಹೊಲ ಹಚ್ಬೇಕಂತ ತೀರ್ಮಾನ ಮಾಡಿನ. ಬಿಡಯಪ್ಪ, ನಿನಗಷ್ಟ ಗೊಂಬಿನ, ನೋಡೋರ್ಗೆಲ್ಲ ನಾ ಕುಂಟ. ಬಿಡವ, ನಿನ್ನ ಮನ್ಸಿಗೆ ನೀನ ಹಿಂಗ ಅನ್ಕೊಂಡು ಬೇಜಾರು ಮಾಡ್ಕೋಬೇಡ. ನನಗೊಬ್ಬ ಪರಿಚಯದವಂಗ ಹೇಳಿನಿ ನಿನಗೊಂದು ವರ ನೋಡಂತ ಹೇಳಿ. ನಿನಗೆ ಹೆಂಗ್ ತೀತೈತಿ ಹಂಗ ಮಾಡ್ತಾ. ಮಗಳು ನಡ್ಕೋತ ನೋಡಿದ್ರ ಹೊಟ್ಟೆ ಖಾರ ಕಲಸ ಆಕತಿ. ಮದ್ವೆ ಆದ್ಮೇಲೆ ಸೀದಾ ಆದ್ರ ನಾಯಿ ಹುಟ್ಟು ನಾಯಿನು ನಾವು ನಿಗಳಿದವ್ರು ಬೇನತ್ತಂಗಿಲ್ಲ, ನಮ್ಮಂತವ್ರಿಗೆ ಬೇನತ್ತವ. ನಾಯಿ ಹುಟ್ಟು ಒಬ್ಬ ಮಗನ ಹೆಣ್ಣು ಕೊಡ್ತಿಂತ ಮುಂದೆ ಬರ್ಲಾಗೇನ್ರಿ ನನಗ. ನನ್ ಏನ್ ಕಮ್ಮದ್ರಿ, ತಿಂಗಳ 15 ರೂಪಾಯಿ ಪೆನ್ಷನ್ ಬರ್ತದ ನನಗ. ಬೆಕ್ಕದಂಗ ಬದುಕ್ಬೋದು ಗಂಡ ಹೆಣ್ತಿ ಇಬ್ರು ಕೂಡಿ. ಏನ್ ಕಮ್ಮದ್ರಿ, ಕಾಲ್ ಒಂದೇ ಇಲ್ಲ. ಹುಟ್ಟಬಾರ್ದ್ರಿ, ಭೂಮಿ ಮ್ಯಾಗ ಹುಟ್ಟಬಾರ್ದು ನಾವು. ನಮ್ನ ಎಲ್ಲಾ ತ್ರಾಸ ಇರ್ಬೇಕು. ಈ ಹೆಣ್ಣು ಸಿಗ್ಲಿಲ್ಲ ಅಂದ್ರೆ ತ್ರಾಸ ಅದ. ಈ ತ್ರಾಸ ಯಾರು ತಾಕೊಳ್ರಿ ಇಂತ ತ್ರಾಸ, ಯಾರಿಗೆ ಹೇಳಲ್ಲ ತ್ರಾಸ. ಪಾಪ ಅವ ಸಿದ್ದಣ್ಣ ಮಗಳಿಗೆ ಒಂದು ವರ ನೋಡತ್ ಹೇಳ್ಯಾನ. ಎಲ್ಲೇ ತುಡುಕ್ಬೇಕಪ್ಪ, ಅಮಾರೇ 2 ಎಕರೆ ಹೊಲ ಕೊಡ್ಲಾಕ ತಯಾರದಾನ. ಖರೆ ಕಾಲ ಬಾದ್ ಐತಿ, ಅಂತಕಿನ ಮಾಡ್ಕೊಳ್ಳೋರೇ ಯಾರದಾರು? ಯಾಕೋ ಶಿವಪ್ಪ, ಏನಾಗಿದೆ ಹಿಂಗ್ಯಾಕ ಕೂತಿ? ಏನ್ ಕೇಳ್ತಿರಿ ಬಿಡ್ರಿ ಅಣ್ಣ, ನಮ್ ತ್ರಾಸ ಯಾರ ಮುಂದೆ ಹೇಳ್ಕೊಳ್ಳೋದು? ಅಂತದೇನಾಗ್ಯದಲೇ, ಬಾ ಇಲ್ಲಿ ಬಾ. ಸಾಯಲಾಕ ಏನಾಗ್ಯದ ಮಗನ? ಏನ್ ಕೇಳ್ತಿರಿ ನಮ್ ತ್ರಾಸ? ಯಾಕೊಲೆ ಎದ ಕಳ್ತಿ, ಏನಾಗ್ಯದ ನಿನಗ? ಹೇ ಅವ್ನು ಹೆಣ್ಣು ಸಿಗಲ್ಲ ಇವ್ರಿ ನಮಗ ಇಲ್ಲಿ. ಹೆಣ್ಣು ಸಿಗಲ್ಲಾಗ್ಯಾವ? ಹೌದ್ರಿ. ಯಾಕೆ ಸಿಗಂಗಿಲ್ಲಲೇ ಹೆಣ್ಣ? ಹುಡುಕಾಡಿದ್ರೆ ಸಿಕ್ಕೇ ಸಿಗ್ತಾವು. ಹುಡುಕ್ಯಾಡೇನ್ರಿ, ಫೋಟೋನು ಕಳ್ಸಿನ. ಫೋಟೋದಾಗ ಪಾಸ್ ಮಾಡ್ತಾರ್ರಿ, ಮನಿಗ್ ಹೋತಂದ್ರ ಒಟ್ಟ ಫೇಲ್ ಮಾಡ್ಬಿಡ್ತಾರ ನೋಡ್ರಿ. ಅಲ್ಲೂ ಫೋಟೋ ರೀ ಎಂತಾವ್ ಕಳಿಸ್ತೀನಿ ಮೊಬೈಲ್ದಾಗ. ಆ ಫೋಟೋ ಕಳಿಸ್ತೀನ್ರಿ. ಹಾಪ ಹಾ ರೀ, ಅಲ್ಲೇ ಫೇಲ್ ಮಾಡೀನಿ. ಯಾಕ್ರಿ? ಹಾಪ್ ಕಳಿಸ್ತಿ ಪಾಸ್ ಮಾಡ್ತಾರು. ಹಾ, ಮತ್ತ ಅವ್ರು ಬಂದಾಗ ಹೆಂಗ್ ನಿಂದಿರ್ತಿ ನೋಡ್ಲಾಕ್ ಬಂದಾಗ? ಹಿಂಗೆ ನಿಂದಿರ್ತೀರಿ ಮಳ ಮಗನ. ಹೆಂಗ ನಿಂತ್ರ ಹೆಂಗಳೆ ಮತ್ತೆ ಫೇಲ್ ಮಾಡ್ತಾರ. ನೆಟ್ಟಗೆ ನಿಂದಿರ್ಬೇಕು ಮಗನ. ನೆಟ್ಗೆ ಹೆಂಗ್ ನಿಂದಿರ್ಬೇಕ್ರಿ? ನಾ ಹೆಂಗ ನಿತ್ತನ ಹಿಂಗ್ರಿ? ನಾ ಹೆಂಗ ನಿತ್ತನ ಹಂಗೆ ನಿಂದ್ರಕ್ ಬರ್ತಾರಿ ನಮಗ? ಬೇರೆನೇ ಇದೆ ಅನ್ನ. ಹ್ಞೂ ರೀ. ತಲೆ ಕೆಡಿಸ್ಕೋಬೇಡ್ಲಿ. ಅಲ್ಲಿ ನನ್ನ ಪರಿಚಯದವ್ರೊಬ್ರು ಮಗಳು ಅದಾಳ. ಹಾ ರೀ. ಹಾ, ಅರಿ ಕಡ್ಡಿಲೆ ಕೊಡದಂಗ ಅದಾಳ್ಲಿ. ಹಾ, ಮದುವೆ ಆದವ್ರಿಗೆ 2 ಎಕರೆ ಹೊಲಾನು ಹೊಸ್ತೀನಿ ಅಂದಾರ ಅವ್ರು. ಬ್ಯಾಡ್ರಿ, ನಿನ್ನ ನಸೀಬಿ ತಿರಿತೈತಿ. ಬ್ಯಾಡ. ಅವ್ರ ಹೊಲ ಬೇಡ, ಮನಿ ಬೇಡ, ತಿಂಗಳ 15 ರೂಪಾಯಿ ಪೆನ್ಷನ್ ಬರ್ತದ ಸಾಕ್ರಿ ನನಗ. ಏ ಮಗನ, ಅದು 1500 ಅಲ್ಲೇ ಅಕೌಂಟ್ನಾಗ ಇರ್ರಿ, ಜಮಾ ಹಾಕೋತ್ ಹೋಗ್ತಾವ. ಅಲ್ಲೇ 2 ಎಕರೆ ಹೊಲ ಹಸ್ತೀನಿ ತಾನ. 2 ಎಕರೆ ಹೊಲದಾಗ ಮಾಡ್ಕೊಂಡ್ ತಿನ್ರಿ. ಒಬ್ಬಾಕಿನ ಮಗಳು ಕಡ್ಡಿಲೆ ಕೊಡದಂಗ್ಲಿ. ಯಪ್ಪ, ಆಕಿ ಕಡ್ಡಿಲ್ ಕೊರದಾಗ ಇರ್ಲಕ್ಕ, ಬಾಂಬೆಕ್ ಇರ್ಲಕ್ಕ, ಅರ್ಗಿಣಿ ಇರ್ಲಕ್ಕ, ಒಟ್ಟು ಹುಡುಗಿರ ಅದಲ್ಲ. ಏನ್ ಕೇಳ್ತೀನಿ ನೋಡಿದ್ರೆ ಬಿಡಬಾರ್ದು. ನೋಡ್ರಿ ಹಂಗಿದ್ರ ನೆದ್ರ ಸಿಡಿತೈತಿ. ಹಂಗೈತಿ. ಏನ್ ನಡಿ, ಮೊದಲು ಹೋಗಿ ಅವ್ನು ಕೂಡ ಮಾತಾಡ್ತೀನಿ, ಹೋಗಿ ಫೋನ್ ಹಚ್ತೀನಿ, ಹಿಂದಿಂದ ಬಾ. ಹಿಂಗಂತ್ರಿ? ಹಾ, ಮರಿಬೇಡ್ರಿ. ಮಗನ ಸಾಯ್ತೀನಿ, ಊರ್ಲ್ ಹಾಕೋತೀನಿ, ಬಾಯಿ ಬೀಳ್ತೀನಿ. ಸಾಕೈದ್ರಪ್ಪ, ನನಗ್ ಹುಡಿ ಸಿಗ್ಲಿಲ್ಲ ಅಂದ್ರಿ ಸದ್ದು ನನಗೆ ಅದೇ ಪರಿಸ್ಥಿತಿ ಬಂದ್ರ ನನಗೀಗ. ಅಲ್ಲೋ ಕಾಲ್ ಒಂದ್ ಹಿಂಗೈತಿ, ಈಶಾಡ್ಲಾಕ್ರೆ ಬರ್ತದ, ಬಾಯಾಗ ಬಿದ್ರ ಈಶಾಡ್ತೀನ್ರಿ. ಹಂಗೆ ಇದ್ದಾಗ ಏನ್ರ ಆತ್ರಿ, ಬಂದಂಗ ಹೋಗ್ತೀನ್ರಿ ಹಂಗೆ. ನಾ ಹೋಗಿ ಮಾತಾಡ್ತೀನಿ. ಹಾ ರೀ, ಫೋನ್ ಹಚ್ತೀನಿ. ಹಾ, ಬರಕತ್ತೆ ಹೊತ್ತ. ಮರಿಬೇಡ್ರಿ ಅಣ್ಣಾರ. ನಾ ಎಲ್ಲ ಸುದ್ದಿ ಮಾಡ್ತೀನಿ. ಇದು ನಂಬರ್ ತೋರಿ ನಂದು. ನಾ ಎಲ್ಲ ಬರ್ತೀನಿ ತಗೋರಲ್ಲೇ, ಕರಿಲಾಕ ಕರ್ಕೊಂಡ್ ಹೋಗ್ತೀನಿ. ಏನ್ ಖಬರ್ ಹರಿತೀವಲ್ಲೇ? ಮಗ ಮರಿಬೇಡ್ರಿ. ಇಲ್ಲ ಅದೇ ನಾ ಪರಿಸ್ಥಿತಿ ಅರ್ಥ ಮಾಡ್ಕೊಡ್ದಾರ ಅಣ್ಣಾರ, ಮರಿಬೇಡ್ರಿ. ಥಂಡಿ ಐತ್ರಿ ಮೊದಲೇ. ಇದೊಂದು ಕೆಲಸ ಮಾಡಿದೊಂದು, ನಿಮ್ ಫೋಟೋ ಗೂಟಕ್ಕೆ ಬಡ್ದು ಕಿಸಿ ಪೂಜೆ ಮಾಡ್ತೀನ್ರ.
ಆಯ್ತಾಯ್ತ್ರಿ ಸಾಕಪ್ಪ ದೇವ್ರು ಸಿಕ್ಕಂಗೆ ಸಿಕ್ಕ ಮನುಷ್ಯ ನಮಗೆ ಮಾರಿ ಪುಣ್ಯ ಅಂತ ಅನ್ನಿಸ್ತು. ಇನ್ನು ಮುಂದೆ ಫೋಟೋ ಬಿಡು ಅಂದ್ರ ಫುಲ್ ಫೋಟೋನೇ ಬಿಡ್ತೀನ, ಹಾಫ್ ಫೋಟೋ ಬಿಟ್ಟೇನ ಪಾಪನ ಬಿದ್ದಿನ. ಈ ಕುರ್ಸಲ್ಯಾಗ ಬಾತ್ ಹೇಳಿದ್ನಿ ಇನ್ನ ಬರ್ಲಿಲ್ಲ. ಬಂದ್ರು ಬರ್ಬೋದು, ಇನ್ನ ಟೈಮ್ ಐತ. ಬರ್ಲಿ ಬರ್ಲಿ ನೋಡು, ಇನ್ನ ಟೈಮ್ ಐತಿ. ಯಪ್ಪ ನಂದ ಹದಿ ಕಾಯಿಲತ್ತಿರ್ಬೇಕಪ್ಪ ಇವ್ರು. ಮೊದಲ ಭಾಳ ಜಲ್ದಿನೇ ಬರ್ತಾನ ಅಂತ ಹೇಳಿದ್ದೆ. ನಮಸ್ಕಾರ ರೀ. ಬಾರೋ ಬಸಣ್ಣ. ಯಪ್ಪ ಈಗ ಬಂದೆ. ಸ್ವಲ್ಪ ತಡ ಆಯ್ತ್ರಿಪ್ಪ. ಏನ್ ಮಾಡಿದೆ ನಾ ಹೇಳಿದ ಕೆಲ್ಸ? ಎಲ್ಲಾ ಬರೀ ಮಾಡೇನ್ರಿ. ಹಾ ರೀ. ಐತಿ ಒಂದ್ ವಾರ ಐತೆ. ಐತ್ರಿ. ಖರೆ ನಿಮ್ ಮಗಳು ಅವ್ನ ಆಗ್ತಾಳೋ ಇಲ್ಲೋ ನನಗ ಅದು ಡೌಟ. 2 ಎಕರೆ ಹೊಲ ಹಸ್ತೀನಿ ಅಂತ ಏನಿಲ್ಲ. ಅವ ಹೂ ಅತಾನ್ರಿ, ನಿಮ್ ಮಗಳು ಹೂ ಅನ್ಬೇಕಲ್ಲ. ನನ್ನ ಮಗಳಿಗೆ ಏನಾಗಿತ್ತು, ಹೊರಗೆ ಬಂದ್ರೆ ನೆದ್ರ ಸಿಡಿತೈತಿ. ಕರೀರಿ ಒಂದ್ಸಲ ನೋಡೋನು. ಹಂಗ ನಿಮ್ ಮಗಳ್ ಕರ್ರಿ. ಆಯ್ತು. ಯವ್ವ ಮಗಳ ಬಾ ಇಲ್ಲಿ. ನೋಡ್ರಿ ಹೆಂಗ್ ಬರ್ತೈತ ನನ್ನ ಬಂಗಾರಿ. ಹುಡುಗಿನೂ ಅಂತದೆ, ಅದಕ್ಕ 2 ಎಕರೆ ಹೊಲ ಹಚ್ತೀನಿ ಅಂದ ಇವ ಆಸ್ತಿ ಹಚ್ಚಿ ಹೆಣ್ಣು ಕೊಡ್ತೀನಿ ಅಂದಾಗ ನನಗೂ ಜರ ಸಂಶಯ ಬಂದಂಗ ಆಗಿತ್ತು. ಅದು ಕರೇನೇ ಆಯ್ತಲ್ಲ ಮರೆ. ಏನ್ ವಿಚಾರ ಮಾಡತ್ತಿಲ್ಲ? ಏನಿಲ್ರಿ, ಬಂಗಾರ ಅಂತ ಮಗಳು ಈಕಿನ ಯಾರ ಆಗ್ಲಾಕಲ್ಲತಾರ್ರಿ. ಹಂಗ ನೋಡಿ ಹೆಂಗದ ಗೊಂಬಿ ತಂಗೈತಿ ಗೊಂಬಿ. ಏನ್ರಿ ಮಗಳ ಬಾ. ಬರೇ ಗೊಂಬಿ ಅಲ್ಲ, ಕಟ್ಟದ ಗೊಂಬಿ ಆಗ್ಯಾಳ, ಕಟ್ಟದ ಗೊಂಬಿ. ಬಾ ಇವ ಸಾವ್ಕಾಸ್ ಬಾ, ಸಾವ್ಕಾಸ್ ಬಾ. ಯಾರು ಹೆಸರಿಟ್ಟಿಲ್ಲ ಊರಾಗ. ನೋಡಲೆ ಹೆಂಗೈತ ನನ್ನ ಮಗಳು, ನಕ್ಕರ ಸಕ್ರಿ ಗೊಂಬಿ ಇದ್ದಂಗ, ನವಿಲ್ ನಡಿಗೆ. ಬಂಗಾರ. ಏನ್ ಅಡ್ಡಿ ಇಲ್ಲ ಬಿಡ್ರಿ, ಚಂದ ಅದಾಳ್ರಿ. ಹಂಗದ ಪಾಡದಾಳ್ರಿ. ಬೆದ್ರ ಗೊಂಬೆ ಅದಂಗೇರಿ ಲಗ್ನ, ಅದಂಗೆ ಅದಂಗೇರಿ. ಅಟ್ ಮಾಡಿ ಪುಣ್ಯ ಕೆಡ್ಸ್ಕೋಬೇಡ್ರಿ. ಹುಡುಗ ನೋಡ್ದಂದ್ರ ಹುಡುಗಿನ ಬಿಡಂಗಿಲ್ಲ, ಹುಡುಗಿ ಹುಡುಗನ್ ನೋಡ್ತಂದ್ರ ಈಕಿ ಬಿಡಂಗಿಲ್ಲ. ಆದ್ರೂ ನನಗ ಡೌಟೇಪ್ಪ ಇದು. ಮದ್ವಿ ಮಾಡಿಸ್ಬೇಕಂತ ಮಾಡಿದ್ದೆ, ಮಾಡಿಸ್ತೀನ್ರಿ, ಅದೇನಿಲ್ಲ. ಮಾಡಿಸೋದ ಬಳಕ ಎಲ್ಲಿ ಮಕ್ಕಳ ಸಂಬಂಧಿ ಜಗಳ ಆಡ್ತಾವೇನ ತಿನ್ನ. ಅದ್ರ ಕಾಲ ಹಂಗ, ಇದ್ರ ಕಾಲ ಹಿಂಗ, ಹೆಂಗ ಗುದ್ದಾಡ್ಕೊತ ಹೋಕ್ಕಾವು, ಏನು ಸುದ್ದಿವು. ಅದ್ರಾಗ 2 ಎಕರೆ ಹೊಲ ಹಚ್ತಾನತ್ತ. ಆ ಮಗನಿಗೆ ಚಂದಿಗೆ ದಿಂಡಿನ ಮ್ಯಾಗ ನಿಂತು ಹೊಲ ಹರಗಲಾಕ್ ಬರುದಿಲ್ಲ. ಅವನಿಗೆ 2 ಎಕರೆ ಹೊಲ, ಈಕಿನ ಕೈಯಾಗ ಕುರ್ಪಿ ಕೊಟ್ರೆ ಈಕಿ ಕಸ ತೆಗಿಲಾಕ್ ಬರುದಿಲ್ಲ. ಹೆಂಗ್ರಿ ಇವರು ಲಾಭ ಮಾಡ್ತಾರ? 2 ಎಕರೆ ಹೊಲ ಹೆಂಗ್ ಉಳಿಸ್ಕೋತಾರ? ಹೊಲಕ್ಕೆ ಬೆಂಕಿ ಹತ್ತೋಲ್ಯಾಕಪ್ಪ, ಇವು ಚಂದ ಇದ್ರ ಸಾಕು. ಏನ್ ತಲೆ ಕೆಡಿಸ್ಕೋಬೇಡ್ರಿ ನೀವು. ಹೊರ ನೋಡಿನ್ರಿ ನಾ. ಹೌದ್ರಿ. ಹುಡುಗನು ಬರ್ತದ್ರಿ. ಏನ್ರಿ ದೇವ್ರು ಕೊಟ್ಟಂಗಿರ್ಬೇಕಲ್ಲ, ಹೌದಿಲ್ರಿ? ಕೆಲವೊಂದ್ ಹಿಂಗ್ ಹುಟ್ಟಿರ್ತಾವ, ಕೆಲವೊಂದ್ ಹಿಂಗ್ ಹುಟ್ಟಿರ್ತಾವ. ನಿಮ್ ಮಗಳು ಹಿಂಗ್ ಹುಟ್ಟ್ಯಾಳ, ಏನ್ ನಾವೇನ್ ಮನ್ಯಾಗ ಮಾಡೀವಿ? ದೇವ್ರ ಕೊಟ್ಟ ಪ್ರಸಾದಪ್ಪ. ಏನ್ ಹುಟ್ಟದ ಬಳಕ ಏನ್ ಕಾಲ್ ಹಿಡಿದು ತಿರುವಿವೆ? ಏನಿಲ್ಲ, ಅದು ಹುಟ್ಟಾಗ ಹಂಗ ಹುಟ್ಟ್ಯದ, ಸೃಷ್ಟಿನೇ ಹಂಗ ಆಗ್ಯದ. ಹೌದೌದು. ಏನ್ ತಲೆ ಕೆಡಿಸ್ಕೋಬೇಡ್ರಿ. ಬೈ ಟೆನ್ಷನ್ ತೊಗೊಳಕ್ ಹೋಗ್ಬೇಡ ನೀ. ಒಂದ್ ಹೆಣ್ಣಿಗೆ ಒಂದ್ ಗಂಡು ಜೋಡತ್ತ, ಒಂದ್ ಗಂಡಿಗೆ ಒಂದ್ ಹೆಣ್ಣು ಜೋಡತ್ತ. ಶಾಸ್ತ್ರನೇ ಐತಿ ಅದು. ಬಾಳತನ ಬಗ್ಗೆ ನಿಂದ್ರಬೇಡ, ಸೊಂಟ ಬೇನೆ ಆಕೈತಿ. ನಿನಗ್ ಹಿಂಗ್ ರೂಢಿ ಅದ, ಅದಕ್ಕೆ ಹಿಂಗ್ ರೂಢಿ ಅದ. ಹೆಂಗ್ ರೂಢಿ ಮಾಡ್ಕೊಂಡು ಹೋಗಿರೋ ಏನು ಸುದ್ದಿಯೋ, ಚಂದಿಗೆ ಮಾಡ್ಕೊಂತಿಂದ್ರ ಸಾಕು ನಮಗ. ಮಾಡಿದಕ್ಕೂ ನನ್ನ ಹೆಸರು ಉಳಿಬೇಕು, ನೀ ಮಾಡ್ಕೊಂಡು ಹೋಗಿದ್ಕು ನಿಮ್ಮ ಅಪ್ಪನ ಹೆಸರು ಉಳಿಬೇಕು. ನಮ್ಮ ಅಪ್ಪನ ಹೆಸರು ತಗೊಂಡ್ಬರ್ತೇನ್ರಿ. ಕೊಟ್ಟಂತ 2 ಎಕರೆ ಹೊಲ ಹೊಳ್ಳಿ ಅವಂಗೆ ಉಳ್ದಂಗ ಆಗಿರ್ಬೇಕು, ಹೌದಿಲ್ಲ? ಅದಕ್ಕ ಸಾವ್ಕಾರ ನೀವ್ ಒಟ್ಟೆ ಟೆನ್ಷನ್ ತಗೋಬೇಡ್ರಿ. ನೀವು ಈಗ ಹೋಗಿ ಕರ್ಕೊಂಡೇ ಬರ್ತೇನ್ರಿ ನಾ. ಕರ್ಕೊಂಡು ಬಾ. ರೀ ಕರ್ಕೊಂಡು ಬಂದ್ ಸುದ್ದಿ ಮಾಡೇ ಬಿಡಪ್ಪ. ಸುದ್ದಿ ಮಾಡೇ ಬಿಡುನ್ರಿ. ಎಲ್ಲಿ ಧಾಮ್ ಧೂಮ್ ಏನು ಮಾಡೋದ ಬೇಡ. ಎದಿ ಮೇಲೆ ಶಾದಿ ಮಾಡ್ಬಿಡು. ಅಟ್ಟೆ ಮಾಡ್ಬಿಡು. ಬ್ಯಾಡ್ರಿ, ಎದಿ ಮೇಲೆ ಶಾದಿ ಮಾಡೋದು ಬ್ಯಾಡ್ರಿ. ಅದಕ್ಕೆ ಗಾದಿ ಬರ್ಲಾಕೆ ಬರುದಿಲ್ಲ. ಗಾದಿ ಹೊರಕ್ ಬರಲ್ಲ ಯಾಕೋ? ಏನಾಗಿತ್ತು ಅವಂಗ? ಏನಿಲ್ಲ, ಹುಡುಗ ತೆಳ್ಳಗ ಹಗರ ಐತೆ, ಗಾದಿ ದಿಪ್ಪ ವಜ್ಜ ಆಕೈತಿ. ಎಲ್ಲರ ಬಿದ್ದು ಕಾಲಿಗೆಲ್ಲ ಮುರ್ಕೊಂಡಂದ್ರ ಮೊದಲೇ ಹಿಂಗೈತಿ. ಮೊದಲೇ ಹಿಂಗೈತಿ? ಏನು ನಿನ್ನ ಮಾತ್ರ ಅರ್ಥ ಹಂಗಲ್ರಿಪ್ಪ. ಈಗ ಅವನಿಗೆ ಗಾದಿ ಹೊರಿಸಿ ಕಳಿಸ್ದಿಪ್ಪ ಅಂದ್ರ ಅವನಿಗೆ ವಜ್ಜಾದಿಂದ ನಿಮ್ಮ ಮಗಳಿಗೆ ಹೊರಸ್ತಾನವ. ಮೊದಲೇ ನಿಮ್ಮ ಮಗಳು ಹಿಂಗದ, ಗಸಗ್ನೆ ವಜ್ಜಾಗಿ ಬಿದ್ದು ಅದೊಂದು ಕಾಲು ಮುರ್ಕೊಂಡು ಕೂತ್ರ ಅಂದ್ರ ಹೌದಿಲ್ರಿ? ಬ್ಯಾಡ, ಯಾದಿ ಮ್ಯಾಗ ಶಾದಿ ಮಾಡೋದು ಬ್ಯಾಡ್ರಿ. ಯಾದಿ ಮ್ಯಾಗ ಶಾದಿ ಮಾಡಿದ್ರು ಹಂಗಾರು ಎತ್ಕೊಳ್ಳೋದಾವ ಇಲ್ರಿ? ಗಾಡಿ ಕೊಳ ಕಟ್ಟಿ ಗಾಡಿಯಾಗ ಹೇರ್ಕೊಂಡ್ ಅವ್ನ ಮನಿಗೆ ಒಯ್ದು ಹಚ್ಚಿ ಬರೋ ನಾವೇ. ತ್ರಾಸ ಆದ್ರ ಆಗೋಲ್ಯಾಕ. ಕರೆಕ್ಟ್. ಬ್ಯಾಡ, ಅವ ಇಲ್ಲೇ ಇರ್ತೀನಿ ಅಂತಂದ್ರೆ 2 ಎಕರೆ ಹೊಲ ಕೊಡ್ಲಾಕ್ ತಯಾರಿದ್ರೆ ಅಲ್ಲಿ ಪತ್ರ ಸಡ್ ಹೊಡೆದ್ ಬಿಡೋಣ. ಒಂದು ಏನಂತೀವ ಮಗಳ ಇದಕ್ಕ? ಆಯ್ತಳಪ್ಪ, ನೀವ್ ಹೆಂಗ್ ಹೇಳ್ತೀರಿ ಹಂಗ. ಆಯ್ತ್ರಿ, ಒಂದ್ 10 ನಿಮಿಷ ಟೈಮಿಂಗ್ ಕೊಡ್ರಿ. ಆ ಹುಡುಗನ ಕರ್ಕೊಂಡ್ ಬರ್ತಾನ. ಆಯ್ತು. ರೀ, ಬರೋ ಮುಂದ್ ಫೋನು ಮಾಡಿನ್ ನಾವ್ಗ. ಆಯ್ತು. ಅವೇನ್ ಕಾರ್ನ್ಯಾಗ ಬರ್ತಾನೋ, ಏನ್ ಮೋಟರ್ ಸೈಕಲ್ ತಗೊಂಡ್ ಬರ್ತಾನೋ. ಹುಡುಗನು ರಿಚ್ ಆದ್ರಿ ಅದು. ಅವ್ನ್ ನೋಡಿದ್ರೆ ಏನಂದಿರಿ ನೀವು? ರಜನಿಕಾಂತ್ ಏನು ಅಲ್ರಿ ಅವ್ನ ಮುಂದ. ಹೌದಾ? ಹಂಗದಾನ್ರಿ ಅವ. ಆಯ್ತಾಯ್ತು.
ಖರೆ ಬೆಳವಣಿಗೆ ಒಳಗ ಒಂದ್ ಸ್ವಲ್ಪ ಸಣ್ಣ ಬೆಳ್ದಾನ್ರಿ. ಹಾ. ಅದಕ್ಕೊಂದ್ ಸ್ವಲ್ಪ ನೀರ್ ಕಮ್ಮಿ ಬಿದ್ದದ್ರಿ. ಹಾ ನೀರ ಇದಕ್ ನಿಮ್ ಮಗಳಿಗೆ ನೀರ್ ಹೆಚ್ಚಾಗಿ ಈ ನಮನಿ ಹಚ್ಚಗದಾಳ್ರಿ ಈಕಿ. ಫುಲ್ ಎಳ್ನೀರ್ ಕುಡಿಸಿನ ಹೊಲ ತುಂಬಾ ಎಳ್ನೀರ್ ಅದು ಮಡ್ಯಾಗ ಬೆಳೆದಿದ್ದು ಹಾ ಕಡ್ಡಿಗತ್ಲಿ ಅದ್ರಿ. ಇರ್ಲಿ ಹಾ ಏನ್ ಮಾಡಿ ಸುದ್ದಿ ಮಾಡಪ್ಪ ಮಾಡ್ತೇನ್ರಿ. ಆಯ್ತ್. ಬಟ್ಟೆ ತಿಳಿ ಕೆಡ್ಸ್ಕೊಬೇಡ್ರಿ ಮಾಡ್ತೀನಿ. ಆಯ್ತ್. ಬರ್ರಿ ಆಯ್ತು ಹೋಗ್ ಬಾ. ಕರ್ಕೊಂಡೇ ಬರ್ತೀನ್ರಿ. ಹೋಗ್ ಬಾ ಬಾಯಿ ಒಂದಿಟ್ ಏನಾರೇ ನಾಷ್ಟಾಕ ಅವಲಕ್ಕಿ ಅದ ಏನ್ರಿ ಮಾಡು. ಮಾಡ್ತೇನ್ರಿ. ಹಾ ಹುಡುಗನ್ ಕರ್ಕೊಂಡ್ ಬರ್ತೀನ. ಆಯ್ತು ಹೋಗ್ ಹಗರ್ಕ ಹೋಗು. ಏನ್ ಬರ್ರಿ ಆಯ್ತಪ್ಪ. ಕರ್ಕೊಂಡ್ ಬರ್ತೀನಿ ತೋರ್ನ ಹೋಗಿನ. ಏ ಯಾಕೋ ಹಿಂಗ್ಯಾಕ ಓ ಬರಾಗು ಅಂತದೇ ಗಂಟು ಬಿದ್ದದ, ಇಲ್ಲಿ ಅಂತದೇ ಗಂಟು ಬಿತ್ತು. ಆ ಕೂರ್ ಚಟ ನನಗ್ ಬಿತ್ತು ನೋಡ್ರಿ. ಏನಿಲ್ಲಡ್ರಿ ನಾ ಬರ್ತೇನೆ. ಎಲ್ಲಿ ಹೋಯ್ತಪ್ಪ ನಮ್ ದೇವ್ರ? ಕನ್ಯಾ ನೋಡ್ತೀನಿ ಅಂತೇಳಿ 3 ದಿವಸ ಆತು, ಫೋನ್ ಹಚ್ಚಿಲ್ಲ. ಏ ಏನು ಬದಮಾಸದಿಲ್ಲ ನೀ? ಫೋನ್ ಯಾಕೆ ಸ್ವಿಚ್ ಆಫ್ ಇಟ್ಟಿ? ಫೋನ್ ಚಾಲು ಐತಲ್ರಿ. ಯಪ್ಪ ಮನ್ಯಾಗ ಹುಡುಗರು ವಿಮಾನ ಹಾರ್ಸ್ಯಾರ್ರಿ. ಚದಾನ ಮಗನ ವಿಮಾನ ಹರ್ಸ್ಯಾರತ್ತ. ಏರ್ಪೋರ್ಟ್ ಹೋಗ್ಬೇಕು, ಇಳಿಸ್ ಕೊಡ್ತಿದ್ರು ತೆಳಗ. ತೆಗಿಯೋದನ್ನ ಮೊದಲ ನಿನ್ನ ಕರಿಲಾಕ ಬರತ್ತಿದ್ನ್ಯಾ ಬಾ. ಹೌದ್ರಿ ಏನ್ ಹೇಳಿ ಹೋದ್ರಿ? 3 ಸಲ ಮನಿ ತಿರ್ಗೇಡೇನ್ರಿ. ತೊಡಿನೇ ಹಿಡ್ದಂಗ ಅದ್ರಿ. ಇರ್ಲಾಕ ಬಾಯಾಗ ತೊಡಿ ಬಾ ತುಂಬ್ಯಾವ್ರಿ. ಬಾ ಶಾನೆ ಅದೀನಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನ್ ಗಿಡ್ಕೊಡ್ರಿ ಮನ ಮುಂದ. ಆಹಾ ಏನ್ ಹೂ ತುಂಬ್ಯಾವ, ಏನ್ ಗಿಡ ಹಚ್ಚಗ ನೋಡ್ರಿ. ಕಾಯಿ ಹೋಗತ್ತವ್ರಿ. ಹೂವೆಲ್ಲ ಉದ್ರಿಂದ. ಏ ಹೂವ ನೋಡ್ಲಕ್ ಬಂದೆ, ಕಾಯಿ ನೋಡ್ಲಕ್ ಬಂದೆ, ಕನ್ಯಾ ನೋಡ್ಲಕ್ ಬಂದೆ. ಒಲೆ ಇಲ್ಲಿ ಬಾ. ನೋಡ್ರಿ ಹುಡುಗ ನಾ ಎಲ್ ಕುಂಡ್ರಲ್ರಿ? ಅಲ್ಲೊಂದ್ ಇಟ್ಟಾರ ನೋಡಿ, ತೊಗೊಂಬಂದ್ ಕುಂದ್ರಿ. ನಾ ತಂದ್ ಕೂಡ್ಲೆ ಶಿವ ಹಿಂಗ್ಯಾಕ್ಲೇ ಇವ? ಅದ್ರಾಗ ಏನೈತಿ? ಯಾಕಡೆ ಹೋಗಿತಾನ ಆ ಕಡೆ ಬೀಳ್ತೈತಿ. ಅಲ್ಲೋ ನಿನಗ ಚಲೋ ವರ ನೋಡತ್ ಹೇಳಿ ಹೋಗಿ ಹೋಗಿ ಅಂತದ್ ತಂದೆ ಅಲ್ಲಿ. ಏನ್ ಹುಚ್ಚದಿರಿ ನೀವು? ನಿಮ್ಮ ಮಗಳ್ರಿ ಏನ್ ಸುದ್ದದ? ಆಕಿನೂ ಹಂಗದ. ಈಗ ಆಕಿನ್ ಚಲೋ ಮನುಷ್ಯ ಅಂತ ತೋರ್ಸದ್ರ ನಡೆಯಂಗಿಲ್ರಿ. ಎದರ ಸಂಬಂಧ ಜಗಳ ಹತ್ತೈತಿ? ಸಂಸಾರದಾಗ ಜಗಳ ಹತ್ತಲಿನ ಭಾವಕಿನ ಸಂಬಂಧ ಜಗಳ ಹತ್ತೋದೇ ಅದು. ಚಲೋ ಇದ್ದವ್ರು ಕೂಡ ಆದ್ರ ಇವು ಎರಡೂ ಒಂದ ಅದು ಅಂದ್ರ ಒಂದಕ್ಕೊಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾವ. ಹೌದಿಲ್ರಿ? ಹೌದ್ ಹೌದ್ ಅದಕ್ಕೆ ಹೆಂಗೆ ಯಾಕಿರೋಲ್ ಯಾಕ್ರಿ? ಹೆಣ್ಣು ಮಕ್ಳಿಗೆ ಮುತ್ತೈತನ ಅಂದ್ರೆ ಹೆಚ್ಚಿನ್ರಿ. ಅವನದೇನು ಕಾಲ್ ಸಂಸಾರ ಮಾಡ್ತೈತೆ, ಅವ ಸಂಸಾರ ಮಾಡವ. ಅವನೇ ಸಂಸಾರ ಮಾಡ. ಪ್ಯಾಂಟ್ ಹಾಕ್ಯಾನತ್ ಪ್ಯಾಂಟ್ದಾಗಿರೋ ಕಾಲ್ ನೋಡ್ಬೇಡ್ರಿ. ಅರಿಬ್ಯಾಗ ಮುಚ್ಕೊಂಡಿರೋ ಮನುಷ್ಯಾಗ ನೋಡ್ರಿ ನೀವು. ಅಲ್ಲ ಇವ ಕಾರ್ ಕಡೆ ಬರ್ತಾನಂತ ಹೇಳಿದಲ್ಲ ನೀ. ಕ್ಲಚ್ ಹಿಡಿಲಾಕ್ ಬರುದಿಲ್ರಿ? ಅಂದಂಗ ಬೈಕ್ ತಗೊಂಡ್ಬರ್ಬೇಕಲ್ಲ. ಬ್ರೇಕ್ ಹಿಡಿಲಾಕ್ ಬರುದಿಲ್ಲ? ಎಲ್ರಿ ಹಾಕೊಂಡು ಬಿದ್ದಂದ್ರ ಏನ್ ಹಿಡಿಯಾಕ್ ಬರ್ತದೆ ನಿಮ್ಗ? ಅಚ್ಚಿ ಕಡದಂದ್ ಇಚ್ಚಿ ಕಡದ್ರತ್ಲೆ ಆಗ್ತದ. ಹೌದಿಲ್ರಿ? ಹೌದು ಏನಿಲ್ಲ, ನಿಮ್ ಮಗಳನ್ನ ಕರೀರಿ. ಆಕಿ ಹ್ಞೂ ಅಂದ್ರು ಮಾಡೋನು, ಹಾ. ಇಲ್ಲಾಂದ್ರೆ ಮತ್ತೊಂದು ಹುಡ್ಕ್ಯಾಡೋನು. ಆಯ್ತು ಕರೆದು ಬಿಡ್ರಿ. ಆಕಿನ ಮಾಡ್ಕೊಳ್ಳೋರ್ದವ್ರು ಯಾರದಾರ್ರಿ? ಹೌದಿಲ್ರಿ? ಬಂಗಾರ ಅಂತ ಹುಡುಗಿ ಐತಿ, ಕರೀರಿ. ಮಗಳ ಬಾ ಬಾ ಇಲ್ಲಿ. ಒಂದ್ ಚರಿಗೆ ನೀರ್ ತೊಗೊಂಬ ಅಂತ ಹೇಳ್ರಿ, ಹಂಗ ಬರಬೇಡ ಅಂತ ಹೇಳ್ರಿ. ಒಂದ್ ಚರಗಿ ನೀರ್ ತಗೊಂಬಾವ. ಯಪ್ಪ ಇದನ್ನು ನನ್ನಂಗೆ ಇರ್ಲಿ ಬಿಡು. ನಂದು 1500, ಆಕಿಂದ 1500 ಪೆನ್ಷನ್ ಬರ್ತದ. ಆರಾಮ್ ಜೀವನ ಮಾಡ್ಬೋದು ಇಬ್ರು. ಕೊಡವಾ ನೀರು. ಹಿಂಗ್ ಕಾಲ್ ಹರ್ಸಲ್ಲ ಅಲ್ಲೇ ಹೇಳಿನಲ್ರಿ ನಿಮ್ಗನ, ಯಾಕಡೆ ಹೋಗಿತಾನ ಆ ಕಡೆ ಬೀಳ್ತದ. ಅದ್ರಾಗ ಏನು ಇಲ್ಲ ರೀ, ಸುಮ್ಮ ಬ್ಯಾಲೆನ್ಸ್ ಸಿಗದು. ಸತ್ತೈತಿ ಖಾಲಿ ಅದು. ಇರ್ಲಿ ಯಪ್ಪ ಸತ್ತೇನ? ಓ ಅಣ್ಣರ ಆಲ್ರೆಡಿ ಮದ್ವೆ ಆಗಿದ್ರಿ, ಎಂತ ಕೈ ತೋರ್ಸ್ಕತ್ತೀರ ನೀವು? ಏನ್ ಹುಚ್ಚದಿಲ್ಲ ಮಗನ ನೀ? ಅಲ್ಲ ಹರಿಯದ ಮಗಳ ಕಡ್ಡಿಲೆ ಕೊರದಂಗ ಗೊಂಬೆ ಅಂತಕಿ. ಊರಾಗ ಹೊಂಟ್ರಪ್ಪ ಅಂದ್ರ 108 ಮಂದಿ ಕಣ್ಣು ಬೀಳ್ತದ. ಮಂದಿ ಸುಮಾರ ಚಲೋ ದೃಷ್ಟಿಲೆ ನೋಡ್ಲಿ ಅಂತ ಹೇಳಿ ಡೂಪ್ಲಿಕೇಟ್ ತಾಳಿ ಹಾಕೊಂಡು ತಿರುಗುತ್ತಾಳ ಆಕಿ. ಒಂದ್ ಮರ್ಯಾದೆ ಸಿಗ್ಲಿ ಅಂತ ಹೇಳಿ ಹಿಂಗಂತೀರ? ಮದ್ವೆ ಅದಕ್ಕೆ ನಿನ್ಗ್ಯಾಕ್ ಮಾಡ್ಲ? ಆಯ್ತವ್ರಿ, ನೀವ್ ಹೆಂಗತ್ತೀರ ಹಂಗೆ. ಮತ್ತ ಹೆಂಗವ ಹುಡುಗ ಪಸಂದ್ ಅದ ನಿನಗ? ನೀ ಹೆಂಗ್ ಹೇಳ್ತಿ ಹಂಗಾಯಪ್ಪ. ಏನ್ ಹಾರಿಸ್ತಾನ 5 ಮಿನಿಟ್? ಈಗಂತೂ ಒಪ್ಕೋತ್ರಿ. ಹೌದು, ಹುಡುಗನು ಒಪ್ಕೊಂಡಾನ. ಇನ್ನು ತಡ ಮಾಡೋದು ಬೇಡ. 18 ಪತ್ರ ಸಡ್ ಹೊಡ್ರಿ. ಸಡ್ ಹೊಡೆದವ್ರ ಅಲ್ಲಿ ಇಡ್ರಿ. ಆ ಹುಡುಗನ ಕಾಲಾಗ್ರೆ ತಾಕತ್ತಿಲ್ಲ ಒಂದ್. ಅವ ಮಕ್ಕೊಂಡಾಗ್ರೆ ಸಿಕ್ಕಂಗ ಒದ್ದಾಡ್ತಾನ. ಅಕಸ್ಮಾತ್ ಒದ್ದಾಡೋ ಮುಂದ್ ಕಾಲ್ ಬಂದ್ ಪತ್ರಾಸ್ಕ ಬಡದ್ ತಡಲ್ಲ ತವಾಜ್ ಬತ್ತು ಇವ್ರು ಜಗಳಾಡ್ಲತ್ತಾರ ಅಂತ ನೀವು ಹೋಗಿ ನೋಡ್ಲಕ್ ಹೋಗ್ಬೇಡ್ರಿ. ಅಲ್ಲಿ ಭೂಕಂಪ ಆದ್ರ ನಾ ಹೋಗಂಗಿಲ್ಲ. ಒಟ್ಟ ಯಾವ ರೀತಿ ಸಪ್ಪಳ ಬಂದ್ರು ನೀವು ಪತ್ರಾಸ್ ಸಡ್ಡಿನ ಸನಿಕ್ ಹೋಗ್ಬಾರ್ದು. ಆಯ್ತಪ್ಪ, ಮಾಡ್ಕೊಂತಿರ್ತಾರ ಮಾಡ್ಕೊಂತಿಲ್ಲ ಬಿಟ್ಟು ಬಿಡ್ಬೇಕು ನೀವು. ಆಯ್ತಾಯ್ತು. ಗಳಿಗೊಮ್ಮೆ ಹೋಗಿ ತ್ರಾಸ್ ಕೊಡ್ಲಾತ್ರಿ ಅಂದ್ರ ಹುಡುಗ ಬಿಟ್ಟು ಹಾರಿ ಬಿಡ್ತಾನ ಅಂದ್ರ ಹಾರದಪ್ಪ ಅಂದ್ರ ಹುಡುಗಿ ಒಂಟು ಉಳಿತೈತಿ. ಬೆಕ್ಕದಂಗ ಹಾರಾಡ್ಲು 18 ಪತ್ರ ತಂದಿರ್ತೀನಿ ಅಲ್ಲಿ. 18 ಪತ್ರ ಸಡ್ ಅಂದ್ರೆ ಮತ್ತೆ ದೊಡ್ಡದೇ ಆಯ್ತದು. ಮತ್ತೆ ಬೆಕ್ಕಂದಂಗ ಕುಂಟಪ್ಲೆ ಆಡ್ಲಿ ಇಬ್ರು. ಕುಂಟಪ್ಲೆ ನಿಮ್ಗೆ ಹೇಳ್ತೀನಿ ನೋಡಿ, ಅದಿ ಮ್ಯಾಗ ಶಾದಿ ಮಾಡಿದ್ರು ಇಲ್ಲೇ ಸನೇದಾಗೆ ಇರ್ತದ. ಇಲ್ಲಿ ನಿಂತ ಗಾದಿ ಹೋಗದ್ರ ಪತ್ರ ಸಡ್ನಾಗೆ ಬಿದ್ರಿ. ಹೌದೌದು ಖರೆ ಖರೆ. ಒಟ್ಟ ನೀವ್ ಏನ್ ವಿಚಾರ ಮಾಡ್ಬೇಡ್ರಿ. ಆಯ್ತು, ಇಬ್ರು ಚೆನ್ನಾಗಿ ಮಾಡ್ಕೊಂತಿರ್ತಾರ. ಆಯ್ತು. ಗಾಡಿದೊಂದೇ ಹೆಲ್ಪ್ ಮಾಡ್ರಿ.
ಯಾಕಂದ್ರೆ ನಾನು ಹೊರದಾಗೋದಿಲ್ರಿ. ಅದಕ್ಕೆ ಯಾಕೆ ಅಡ್ ತಲೆ ಕೆಡಿಸ್ಕೊಂಡಿಲ್ಲ ಮಗನ? ಆ ಗಾದಿ ತಂದು ಹಾಸ್ಕೊಟ್ಟು ಮನಗಿಸ್ ಹೋಗ್ತೀನಿ ನಿಮ್ಮನ್ನ. ಇಲ್ಲ ನೀವು ಅಲ್ಲೇ ಮಲ್ಕೊಂಡು ಹೋಗ್ರಿ. ಏನ್ ಮಾತಾಡ್ತಿಲ್ಲ? ಅಲ್ಲ ನಿಮ್ಮದು ಸುದ್ದ ಅಲ್ಲಿ ನಾ ಬಡ್ದಾಡ್ತೀನಿ ಮಗ, ನನಗೆ ಅಲ್ಲಿ ಮಕ್ಕಳು ಆತು. ನಾವು ಬರೋಣ್ರಿ ಏನು? ಆಯ್ತಾಯ್ತು ಬರ್ರಿ. ನಡಿ. ಏಯ್ ಹೇಳಿ, ಇಲ್ಲೇ ಹೊರಗೆ ಕೂತಾಳ, ಕೆಲ ಹೇಳ. ನಡಿ ಹೇಳ. ನನ್ನ ಮಗಳು ನಡಿ, ನಡಿ. ಹೆಂಗ್ ನಚ್ಕೋತಾಳ ನನ್ನ ಮಗಳು. ನಡಿಲೇ ನಡಿ. ಏ ಆ ಕಡೆ ಕೂತ್ಯಾರೆ. ನನ್ನ ದಿಕ್ಕ ತಪ್ಪೈತ್ರಪ್ಪ. ಗೇಟ್ ಅಲ್ಲಿ ಅದ ಮಗನ. ನಡಿ. ನಾನು ಹಿಂಗ ಅಂದ್ರ ಇದು ಹಂಗ. ಸುದ್ದಾಯ್ತವಾ, ನನ್ನ ತಲೆ ಮ್ಯಾಗಿಂದ ಭಾರ ಇಳ್ದಂಗ ಆಯ್ತು. ನಿನಗೂ ಒಂದು ಗಂಡ ಸಿಕ್ಕಂಗಾಯ್ತು. ಇನ್ನೇನೈತಿ, ಮದ್ವಿ ಜಾಮ್ ಜೂಮ್ ಮಾಡಿ ಕೊಟ್ಬಿಡ್ತೀನಿ. ಹ್ಞೂ ಯಪ್ಪ, ನನಗೂ ಇದ ಚಿಂತೆ ಆಗಿತ್ತ. ನನ್ ಕಾಲ್ ಸೊಟ್ಟಿದಕ್ಕ ಯಾರ್ ಮದ್ವಿ ಮಾಡ್ಕೊಂಡ್ ಹೋಗ್ತಾರೋನೋ ಇಲ್ಲ ಅಂತ ಮಾಡಿದ್ದೆ. ನನಗೂ ಬಾಳ ಖುಷಿ ಆಯ್ತು ನೋಡಪ್ಪ. ನಮಸ್ತೆ ವೀಕ್ಷಕರೇ, ಇದೊಂದು ಕಿರುಚಿತ್ರ. ಯಾರು ಅಂಗವಿಕಲರಿಗೆ ನಾವು ಹೀಯಾಳಿಸಿ ಮಾತಾಡಬಾರ್ದು ಸಮಾಜದಲ್ಲಿ. ಯಾಕಂದ್ರೆ ಅವ್ರಿಗೂ ಕೂಡ ಎಲ್ಲರಂತೆ ಬದುಕುವಂತ ಒಂದು ಹಕ್ಕಿದೆ. ಹಾಗೇನೆ ಅವರು ಕೂಡ ಬ್ರಹ್ಮ ಒಂದು ಹೆಣ್ಣಿಗೆ ಒಂದು ಗಂಡ ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಪ್ರತಿಯೊಬ್ಬರು ಅಂಗವಿಕಲರಿಗೆ ಒಂದು ಹೆಣ್ಣು ಅಂತ ಇದ್ದೇ ಇರುತ್ತೆ. ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಒಬ್ಬರು ಗಂಡ ಅಂತ ಇದ್ದೇ ಇರ್ತಾರೆ. ಹಾಗಾಗಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಒಂದು ಕಿರುಚಿತ್ರದ ಮೂಲಕ, ಹಾಸ್ಯದ ಮೂಲಕ ಒಂದು ಸ್ಕಿಟ್ ಅನ್ನು ಮಾಡಿದ್ದೇವೆ. ಒಂದು ಹಾಸ್ಯಕ್ಕೋಸ್ಕರ ಮಾಡಿದ್ದೇವೆ. ಹಾಗಾಗಿ ಸಮಾಜದಲ್ಲಿ ಯಾರೇ ಅಂಗವಿಕಲ ಕಂಡ್ರು ಕೂಡ ಅವರನ್ನು ಗೌರವಿಸಿ ಅವರ ಪ್ರೀತಿಗೆ ಪಾತ್ರ ಆಗ್ಬೇಕು. ಅವರು ಕೂಡ ಎಲ್ಲರಂತೆ ಬದುಕುವಂತ ಒಂದು ಹಕ್ಕಿದೆ. ಅವರಿಗೆ ದೇವರು ಒಳ್ಳೇದು ಮಾಡ್ಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ.